नाथार्गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ. ಗರ್ಗಾಚಾರ್ಯರಿಗೆ ಏನಂತ ಹೇಳಿದರೆ ಷಂಡ ಅಂತ ಹೇಳಿದ ಅಂತ ಕೃಷ್ಣನ ಎದುರುಗಡೆ ಕೃಷ್ಣನೇ ಮಾಡಿಸಿದ್ದು ಅಂತ ಹೇಳ್ಕೊಂಡು ಏನು ಆ ಭ್ರಮೆಯಿಂದ ಕೃಷ್ಣನನ್ನೇ ಇಲ್ಲವಾಗಿಸುವ ಮಗನನ್ನು ನಾನು ಹುಟ್ಟಿಸ್ತೇನೆ ಅಂತ ರುದ್ರದೇವರ ವರ ತಗೊಂಡು ಆ ಮಗ ಹುಟ್ಟಿ ಆಯಿತು. ಕಾಲಯವನ ದೊಡ್ಡದಾಗಿ ಆಯಿತು. ಅವನೀಗ ಯುದ್ಧಕ್ಕೆ ಬಂದಾಯಿತು. ಯುದ್ಧಕ್ಕೆ ಬಂದು ಅಂತೇಳಿದರೆ ಕೃಷ್ಣ ಏನು ಮಾಡ್ತಾನೆ, ಯಾದವರಿಗೆ ಪ್ರಾಬ್ಲಮ್ ಇದೆ. ಏನಂತ ಹೇಳಿದರೆ, ನಾನು ಕಾಲಯವನ ಹತ್ರ ಯುದ್ಧ ಮಾಡುವಾಗ ಈ ಜರಾಸಂಧ ಬರ್ತಾನೆ, ಬಂದು ಏನು ಮಾಡ್ತಾನೆ, ಯಾದವರನ್ನು ಸಂಹಾರ ಮಾಡ್ಬೋದು ಅಂತ ದ್ವಾರಕಾ ನಗರಿಯನ್ನು ಸೃಷ್ಟಿಸಿ ಎಲ್ಲ ಯಾದವರನ್ನು ಮಥುರಾಪುರಿಯಿಂದ ದ್ವಾರಕಾಪುರಿಗೆ ಏನು ಮಾಡ್ತಾನೆ, ಶಿಫ್ಟ್ ಮಾಡ್ತಾನೆ. ಅಲ್ಲಿಂದ ಅವರನ್ನು ಅವ್ರಿಗೆ ಬೆಳಿಗ್ಗೆ ಏಳುವಾಗ ಅವರು ಅಲ್ಲಿರ್ತಾರೆ ಅಂತೇಳಿದ್ರೆ, ಎಲ್ಲಿ ಮಥುರೆಯಲ್ಲಿರುವವರನ್ನೆಲ್ಲ ದ್ವಾರಕೆಯಲ್ಲಿ ಇರುವವರನ್ನಾಗಿ ಮಾಡಿದ್ದಾನೆ ಕೃಷ್ಣ. ಉಪ್ಪು ನೀರನ್ನು ಸಿಹಿ ನೀರನ್ನು ಸಮುದ್ರವನ್ನಾಗಿ ಮಾಡಿದ್ದಾನೆ. ಹಾಗಾಗಿ ಯಾದವರ ರಕ್ಷಣೆ ಆಯಿತು ಅಂತ ಹೇಳಿದ ಮೇಲೆ ಈಗ ಕೃಷ್ಣ ಕಾಲಯವನೊಡನಿಗೆ ಯುದ್ಧ ಮಾಡಲಿಕ್ಕೆ ಅಂತ ಹೊರಟಾಗ ದೂತನನ್ನು ಕಳಿಸ್ತಾನೆ. ಏನಂದರೆ, ಮಡಕೆ ಒಳಗೆ ಕೃಷ್ಣ ಸರ್ಪವನ್ನು ಹಾಕಿ ಕಳಿಸ್ತಾನೆ, ಇದನ್ನು ಹೋಗಿ ಕಾಲಯವನಿಗೆ ಕೊಡು ಅಂತ. ಕಾಲಯವನ ಏನು ಮಾಡ್ತಾನೆ, ಆ ಕೃಷ್ಣ ಸರ್ಪವನ್ನು ಕೊಂದು ಅದರಲ್ಲಿ ಫುಲ್ ಏನಂತಾರೆ ಇರುವೆ ತುಂಬಿಸಿ, ನೋಡಪ್ಪ ನನ್ನ ಹತ್ರ ಮಡಕೆಯಲ್ಲಿ ಹೇಗೆ ಇರುವೆ ಉಂಟೋ ಹಾಗೆ ಸೈನ್ಯ ಉಂಟು. ಇಷ್ಟು ಸೈನ್ಯ ಇರುವಾಗ ಒಂದು ಕೃಷ್ಣ ಸರ್ಪವನ್ನು ಕೊಲ್ಲುವುದು ಕಷ್ಟವ ಅಂತ ಕೊಂದೇ ಕಳಿಸಿಬಿಡ್ತಾನೆ. ಅಂತೇಳಿದ್ರೆ ಕೃಷ್ಣನಿಗೆ ಸಮಾಧಾನ ಆಗಿಬಿಡ್ತದೆ. ಭಗವಂತನಿಗೆ ಏನು, ರುದ್ರದೇವರ ವರ ಒಂದು ಆಗಿ ಹೋಯಿತು ಕೆಲಸ ಅಂತ. ಏನದು, ಅಲ್ಲ ಕೃಷ್ಣನನ್ನೇ ಇಲ್ಲವಾಗಿಸಬೇಕಂತಲ್ವ. ಹೌದು, ಕೃಷ್ಣ ಎನ್ನುವಂಥ ಸರ್ಪವನ್ನು ಇಲ್ಲವಾಗಿಸಿದ್ದಾನೆ. ಕೃಷ್ಣನನ್ನು ಎಲ್ಲಿ ಇಲ್ಲವಾಗಿಸುವುದು? ಕೃಷ್ಣ ಅಂದರೆ ಭಗವಂತ, ಅಘಟಿತ ಘಟತ ಶಕ್ತಿ ಇರುವಂತಹ, ಅಚಿಂತ್ಯ ಶಕ್ತಿ ಇರುವಂತಹ ಭಗವಂತ, ದುರಂತ ಶಕ್ತಿ, ಯಾವುದಕ್ಕೆ ಅಂತವೇ ಇಲ್ವ ಅಂಥ ಶಕ್ತಿ ಇರುವಂಥ ಭಗವಂತನನ್ನು ಕಾಲಯವನಾಗಲಿ ಇನ್ಯಾರಾದರೂ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಏನು ಆಗ್ತದೆ ಅದನ್ನು ಮಾಡ್ಬೋದು. ಏನು ಆಗ್ತದೆ ಅಂತ ಹೇಳಿದ್ರೆ, ಕೃಷ್ಣ ಅನ್ನುವಂಥ ಸರ್ಪವನ್ನು ಇಲ್ಲವಾಗಿಸಬಹುದು. ಅದಾಗಿ ಹೋಯಿತು, ಆಯಿತು, ಅಷ್ಟೇ ಆಗುವುದು, ಇನ್ನೇನು ಆಗುವುದಿಲ್ಲ ಅವನಿಂದ ಅನ್ನುವಂಥದ್ದನ್ನು ಅದನ್ನು ತೋರಿಸಿಕೊಟ್ಟಿದ್ದಾನೆ. ಆಮೇಲಿಂದ ಅವನು ದೂತ ಬಂದ, ಏನಂತ ಹೇಳಿದರೆ ಕೃಷ್ಣ ಸರ್ಪ ಸತ್ತು ಹೋಗಿದೆ. ಆಮೇಲಿಂದ ಫುಲ್ ಇರುವೆಗಳು. ಆ ದೂತನಿಗೆ ಹೇಳ್ತಾನೆ ಕೃಷ್ಣ, ಏನು ಹೇಳ್ತಾನೆ, ಕಿಮತ್ರ ಸತ್ಯಮಿತ್ಯಹಂ ಪ್ರದರ್ಶಯಿಷ್ಯ ಇತ್ಯಜಃ ಉದೀರ್ಯ ದೂತಮಭ್ಯಯಾತ್ ಸ ಯಾವನಂ ಪ್ರಬಾಧಿತುಂ. ಕಿಮ್ಮತ್ರ ಸತ್ಯಂ, ಇದರಲ್ಲಿ ಯಾವುದು ಸತ್ಯ ಅಂತ. ಏನದು, ಒಂದು ಕೃಷ್ಣ ಸರ್ಪವನ್ನು ಕಳಿಸಿದ ಕೃಷ್ಣ ಅಂತ ಹೇಳಿದ್ರೆ, ನಾನೊಬ್ಬನೇ ಸಾಕಾಗ್ತದೆ ಕಾಲಯವನ, ಸ್ವಲ್ಪ ಜಾಗ್ರತೆ ನೀನು ಅಂತ ಹೇಳ್ಕೊಂಡು ಕಾಲಯವನ ಏನು ಮಾಡ್ತಾನೆ, ಕೃಷ್ಣ ಸರ್ಪವನ್ನು ಕೊಂದು ಏನು ಮಾಡಿದ್ದಾನೆ, ಫುಲ್ ಇರುವೆ. ನನ್ನ ಹತ್ರ ಇರುವೆ ಹೇಗೆ ಈ ಮಡಕೆಯಲ್ಲಿ ಉಂಟೋ ಅಷ್ಟು ಸೈನ್ಯ ಇದೆ ನನ್ನ ಹತ್ರ. ಆದ್ದರಿಂದ ಕೃಷ್ಣ ಸರ್ಪ ಯಾವ ಲೆಕ್ಕ, ಕೃಷ್ಣ ಸರ್ಪವನ್ನು ಕೊಂದು ಬಿಡ್ಬೋದು, ಅಷ್ಟು ಇರುವೆಗಳಿದ್ದಾವೆ. ಅಷ್ಟು ಇರುವೆಗಳ ಒಟ್ಟಿಗೆ ಬಲ ಮಾಡಿದರೆ ಕೃಷ್ಣ ಸರ್ಪವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ದೂತನಿಗೆ ಕಿಮ್ಮತ್ರ ಸತ್ಯಂ, ಇದರಲ್ಲಿ ಯಾವುದು ಸತ್ಯ, ಈ ವಿಷಯದಲ್ಲಿ ಯಾವುದು ಸತ್ಯವು ಅಂದರೆ, ಪ್ರಬಲನಾದರೂ ಒಬ್ಬನನ್ನು ಬಹುಜನರಿಗೆ ಸಂಹರಿಸಲಿಕ್ಕೆ ಶಕ್ಯವಾಗುತ್ತದೆ ಎಂದು ನಿನ್ನ ಕಾಲಯವನನು ಮಾಡಿದ ಪಿಪೀಲಿಕಾ ಪೂರಣಾಖ್ಯ ಕರ್ಮದಿಂದ ತಿಳಿಯುತ್ತದೆ. ಬಲಿಷ್ಠನಾದವನೊಬ್ಬನೇ ಬಹುಮಂದಿಯನ್ನು ಸಂಹರಿಸಲಿಕ್ಕೆ ಶಕ್ಯನಾಗುತ್ತಾನೆಂದು ನಾನು ಮಾಡಿದ ಕರ್ಮದಿಂದ ತಿಳಿಯುತ್ತದೆ. ಇವುಗಳಲ್ಲಿ ಯಾವುದು ಸತ್ಯ ಎಂದು ನಾನು ಕರ್ಮದಿಂದಲೇ ತೋರಿಸುತ್ತೇನೆಂದು ಶ್ರೀಕೃಷ್ಣನು ದೂತನನ್ನು ಕುರಿತು ಹೇಳಿ ಕಾಲಯವನನ್ನು ಸಂಹರಿಸಲಿಕ್ಕೆ ಹೊರಟನು ಅಂತ ನಾರಾಯಣ ತಂತ್ರಿಗಳ ಅಗ್ರಹಾರ ನಾರಾಯಣ ತಂತ್ರಿಗಳ ಪುಸ್ತಕದಿಂದ. ಕಿಮತ್ರ ಸತ್ಯಂ, ಇದರಲ್ಲಿ ಯಾವುದು ಸತ್ಯ, ನಾನು ಕಳಿಸಿದ್ದು
ಒಂದು ಕೃಷ್ಣ ಸರ್ಪ ಸಾಕು ಎಲ್ಲರನ್ನು ಸಂಹಾರ ಮಾಡಲಿಕ್ಕೆ, ಹುಷಾರು ಅಂತ ಹೇಳಿದರೆ ಅವನು ಹೇಳ್ತಾನೆ ಒಂದು ಕೃಷ್ಣ ಸರ್ಪ, ಇಲ್ಲಿ ಇಷ್ಟು ಮಡಕೆ ಪೂರ್ತಿ ಇರುವೆಗಳುಂಟು ಅಂತ ಹೇಳಿದರೆ ಇಷ್ಟು ಇರುವೆಗಳಿಂದ ಒಂದು ಕೃಷ್ಣ ಸರ್ಪವನ್ನು ಕೊಲ್ಲಿಕ್ಕಾಗೋದಿಲ್ಲ, ಕೊಂದಾಯ್ತು ನಾನು ಅಂತ ಹೇಳ್ಕೊಂಡು ಅವ ಹೇಳಿದರೆ ಕೃಷ್ಣ ಹೇಳ್ತಾನೆ ದೂತನಿಗೆ, ಕಿಮ್ಮತ್ರ ಸತ್ಯಂ, ನಾನು ಹೇಳಿದ್ದು ಸತ್ಯವೋ, ಕಾಲಯವನ ಹೇಳುವಂಥದ್ದು ಸತ್ಯವೋ, ಇತಿ ಅಹಂ ನಾನು ಈಗ ಪ್ರದರ್ಶಯಿಷ್ಯೆ ನಿನಗೆ ತೋರಿಸುತ್ತೇನೆ ಅಂತ ಹೋಗಿ ಹೇಳು ಅಂತ ಹೇಳಿದರೆ ಈಗ ಗೊತ್ತಾಗ್ತದೆ ಅಂತ ಹೇಳಿದರೆ ಮಾತಿಂದ ಏನು ಪ್ರಯೋಜನ ಇಲ್ಲ, ಈಗ ಯಾವುದು ಕೆಲಸದಿಂದಲೇ ನಾವು ಅದನ್ನು ಪ್ರೂವ್ ಮಾಡುವ ಆ್ಯಕ್ಷನ್ಸ್ ಅಂತ ಹೇಳಿದರೆ ನಾವು ಮಾಡುವ ಏನಿದೆ ಪ್ರತಿಕ್ರಿಯೆ, ಆ ಪ್ರತಿಕ್ರಿಯೆ ಮಾತಿನಲ್ಲಿ ಹೇಳಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಕಿಮತ್ರ ಸತ್ಯಂ ಇತಿ ಅಹಂ ಪ್ರದರ್ಶಯಿಷ್ಯೆ ನಾನೀಗ ತೋರಿಸುತ್ತೇನೆ, ಅದನ್ನು ನೋಡಲಿ ಅವ. ಇತಿ ಅಜಹ ಈ ರೀತಿ ಕೃಷ್ಣನು ಹೇಳಿದ. ಅಜಹ ಅಂತೇಳಿದರೆ ಹುಟ್ಟು ಸಾವಿಲ್ಲದೆ ಇರುವಂತಹ ಆದಿಪುರುಷನಾದ ಅನಾದಿ, ಆಮೇಲೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂಥ ಪುರುಷ ಯಾರು? ಭಗವಂತ. ಸೊ ಎಲ್ಲ ಯಾವುದು ಸೃಷ್ಟಿ ಪ್ರಳಯ ಮಾಡ್ತಾ ಬಂದಿದ್ದಾನೆ ಭಗವಂತ ಒಬ್ಬನೇ. ಉಳಿದವರೆಲ್ಲ ಇಡೀ ಬ್ರಹ್ಮದಿಂದ ಸ್ತಂಭದವರೆಗೆ ಎಲ್ಲರೂ ಚರ ಅಚರ ದಿಂದ ಕೂಡಿದ ಈ ಜಗತ್ತು ಅನ್ನುವಂಥದ್ದು ಒಂದು ಸೈಡ್ ಅಂತೇಳಿದರೆ ಇದೆಲ್ಲ ಆ ಭಗವಂತನ ಅಧೀನ. ಆ ಸೈಡಲ್ಲಿರುವುದು ಭಗವಂತ ಒಬ್ಬನೇ, ಈ ಸೈಡಲ್ಲಿ ಇಡೀ ಜಗತ್ತು. ಆ ಜಗತ್ತಿನಲ್ಲಿ ಭಗವಂತ ಸೃಷ್ಟಿ ಮಾಡಿದ ಎಲ್ಲ ಪ್ರಾಣಿಗಳು ಪ್ರಾಣ ಇಲ್ಲದ ಜಡ. ಸೊ ಜಡ ಅಂದರೆ ಯಾವುದು? ಚರ ಅಚರ ಅಂದರೆ ಜಡ. ಸೊ ಚಲಿಸದೇ ಇರುವಂಥದ್ದು. ಸೊ ಜಡ ಮತ್ತು ಪ್ರಾಣಿಗಳಿಂದ ತುಂಬಿದ ಈ ಜಗತ್ತು ಆ ಭಗವಂತನ ಅಧೀನ. ಆ ಸೈಡಲ್ಲಿರುವಂಥದ್ದು ಯಾರು? ಸ್ವತಂತ್ರನಾದ ಭಗವಂತ ಒಬ್ಬನೇ. ಈ ಸೈಡಲ್ಲಿ ಇಡೀ ಜಗತ್ತು ಮತ್ತು ಚರಾಚರ ಎಲ್ಲ ಸೃಷ್ಟಿಯಾದ ವಸ್ತುಗಳು ಎಲ್ಲವೂ ಕೂಡ. ಅಂದರೆ ಈ ಅಜನಾದ ಭಗವಂತ, ಸರ್ವ ಸ್ವತಂತ್ರನಾದ ಭಗವಂತ ಹೇಳಿ ಕಳಿಸ್ತಾನೆ. ಈಗ ಇದರಲ್ಲಿ ನಾನು ಮಾಡಿದ್ದು ಸತ್ಯವೋ ಅವನು ಮಾಡಿದ್ದು ಸತ್ಯವೋ ಅಂತ ತೋರಿಸುತ್ತೇನೆ. ಪ್ರದರ್ಶಯಿಷ್ಯೆ ಯಾರು? ಅಹಂ ನಾನು, ಇತಿ ಅಂತ ಹೇಳು ಅಂತ. ಉದೀರ್ಯ ದೂತಂ ಈ ರೀತಿ ದೂತನಿಗೆ ಹೇಳಿ, ಉದೀರ್ಯ ದೂತಂ ಅಲ್ಲಿ ಹಾಗಾದರೆ ಏನು ಅಂತ ಏನಿಲ್ಲ, ನಾನು ಮಾಡಿದ್ದು ಸತ್ಯವೋ ಅವನು ಮಾಡಿದ್ದು ಸತ್ಯವೋ ಇನ್ನು ಮುಂದೆ ನಾನು ತೋರಿಸಿಬಿಡ್ತೇನೆ, ಅದನ್ನು ನೋಡಿದರೆ ಆಯಿತು, ಕಿವಿಗೆ ಕೆಲಸ ಇಲ್ಲ ಅಂತ. ಸೊ ಉದೀರ್ಯ ದೂತಂ ದೂತನಿಗೆ ಹೀಗೆ ಹೇಳಿ, ಅಭ್ಯಯಾತ್ ಅಂದರೆ ಯಾತಿ ಅಂದರೆ ಹೋಗುವುದು. ಅಭ್ಯಯಾತ್ ಅಂತ ಹೇಳಿದ್ರೆ ಭಗವಂತ ಯುದ್ಧಕ್ಕೆ ಹೊರಟ. ಅಭ್ಯಯಾತ್ ಸ ಭಗವಂತ ಶ್ರೀಕೃಷ್ಣ ಅಭ್ಯಯಾತ್ ಯಾವನಂ ಪ್ರಭಾದಿತುಂ. ಅರೇ ಕಾಲಯವನ ನಿನ್ನ ಸಮಯ ಬಂತು ನಿನಗೆ ಅಂತ ಹೇಳಿದರೆ ಪ್ರಭಾದಿತುಂ ಅವನನ್ನು ಪೀಡಿಸಲು ಅಂದರೆ ಕಾಲಯವನನ್ನು ಪೀಡಿಸುವುದು ಅಂತ ಹೇಳಿದ್ರೆ ಭಗವಂತ ಪೀಡಿಸಿದ ಅಂತ ಹೇಳಿದ್ರೆ ಕತೆ ಮುಗೀತು ಅಂತ ಲೆಕ್ಕ. ಕಾಲಯವನದ್ದು ಪೇಜು ಲಾಸ್ಟ್ ಪೇಜು ಉಂಟು ರೀ ಒಂಚೂರು, ಕಾಲಯವನೊಂದು ಸ್ಟೋರಿ ಅಂತೇಳಿ ಚೂರು ಲಾಸ್ಟಿದು ಒಂಚೂರು ಉಂಟು ಅಂತ. ಸೊ ಯಾವನಂ ಪ್ರಭಾದಿತುಂ ಕಾಲಯವನನ ಕತೆ ಮುಗಿತಾ ಬಂತು. ಸೊ ಭಗವಂತ ಹೊರಟಿದ್ದಾನೆ, ಈಗ ಯುದ್ಧ ಆಗಲಿಕ್ಕಿದೆ. ಬಾಧಿತುಂ ಅಂದರೆ ತೊಂದರೆ ಕೊಡಲು, ಪೀಡಿಸಲು ಅಂತೇಳಿದರೆ ಕಾಲಯವನನ್ನು ಪೀಡಿಸಲಿಕ್ಕೆ ಅಂದರೆ ಯುದ್ಧಕ್ಕೆ ಸನ್ನದ್ಧನಾದ ಕಾಲಯವನೊತ್ತಿಗೆ ಏನು ಯುದ್ಧ ಮಾಡಲಿಕ್ಕೆ ಭಗವಂತ ಹೊರಟಿದ್ದಾನೆ. 123ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಸೊ 123ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಇಲ್ಲಿ, ಇದರಲ್ಲಿ ನಿಜ ಯಾವುದೆಂಬುದನ್ನು ನಾನು ತೋರಿಸಿಕೊಡ್ತೇನೆ ಎಂದು ನುಡಿದು ಅಜನಾದ ಕೃಷ್ಣ ಆ ದೂತನಿಗೆ ಹೇಳಿ, ಅಜನಾದ ಇತಿ ಅಜಃ. ಸೊ ಪ್ರದರ್ಶಯಿಷ್ಯೆ ತೋರಿಸಿಕೊಡ್ತೇನೆ ಯಾವುದು ಸತ್ಯ ಇದರಲ್ಲಿ ಅಂತ. ಕಿಮತ್ರ ಸತ್ಯಂ ಇತಿ. ಸೊ ಅಜನಾದ ಕೃಷ್ಣ ಅಜಃ ಸಹ ಆ ದೂತನಿಗೆ ಹೇಳಿ, ಉದೀರ್ಯ ದೂತಂ ಉದೀರ್ಯ ಅಂದರೆ ಹೇಳಿ, ದೂತಂ ಅಂದರೆ ದೂತನನ್ನು ಕುರಿತು. ಆಮೇಲೆ ಕಾಲಯವನನನ್ನು ಯಾವನ ಅಂದರೆ ಕಾಲಯವನ. ಸೊ ಕಾಲಯವನನನ್ನು ಪೀಡಿಸಲು ಪ್ರಬಾಧಿತುಂ ಹೊರಟ. ಅಭ್ಯಯಾದ್
ಕೃಷ್ಣ ದೂತನಿಗೆ ಹೀಗೆ ಹೇಳಿದ ಎನ್ನುವ ಮೂಲಕ ಈ ಬಗೆಯ ವ್ಯವಹಾರ ನಡೆದದ್ದು ದೂತರ ಮೂಲಕ ಎಂಬುದನ್ನು ತಿಳಿಸಿದ್ದಾರೆ. ನಿದರ್ಶನಕ್ಕೆ ಪ್ರತಿ ನಿದರ್ಶನ, ಒಂದು ನಿದರ್ಶನ ಭಗವಂತ ಕೊಟ್ಟ ಏನಂತ ಹೇಳಿದ್ರೆ ಆ ಕೃಷ್ಣ ಸರ್ಪವನ್ನು ಕಳಿಸುವ ಮೂಲಕ ಘಟದಲ್ಲಿ. ಸೊ ಅವನು ಉತ್ತರ ಕೊಟ್ಟ ಅದಕ್ಕೆ ಏನಂದರೆ ಫುಲ್ ಇರುವೆಯನ್ನು ತುಂಬಿಸಿ ಅದನ್ನು ಕಳಿಸಿಬಿಟ್ಟ, ಕೊಂದು ಕಳಿಸಿಬಿಟ್ಟ. ಯಾವುದನ್ನು? ಕೃಷ್ಣ ಸರ್ಪವನ್ನು. ಅಂದರೆ ಅವನಿಂದ ಅಷ್ಟು ಮಾತ್ರ ಆಗುವಂಥದ್ದು ಅಂತ. ದೃಷ್ಟಾಂತಕ್ಕೆ ದೃಷ್ಟಾಂತ, ಕೃಷ್ಣ ಒಂದು ದೃಷ್ಟಾಂತ ಕೊಟ್ಟರೆ ಕಾಲಯವನ ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು. ಸೊ ಕಾಲಯವನ ಕೃಷ್ಣ ಕಳುಹಿಸಿದ ಸರ್ಪವಿದ್ದ ಘಟದೊಂದಿಗೆ ಅಸಂಖ್ಯ ಇರುವೆಗಳನ್ನು ತುಂಬಿಸಿ ಕಳಿಸಿದ್ದ. ಇದರಿಂದ ಕೃಷ್ಣ ಸರ್ಪ ಸತ್ತೋಯಿತು. ಆ ಘಟವನ್ನು ಮರಳಿ ಕೃಷ್ಣನಿಗೆ ಕಳುಹಿಸುತ್ತಾ ಕಾಲಯವನ ಕೋಟಿಗಟ್ಟಲೆ ಇರುವೆಗಳಿಂದಾಗಿ ಒಂದು ಕೃಷ್ಣ ಸರ್ಪ ಹತವಾದದ್ದು ಅಂತ ಅದು ದೃಷ್ಟಾಂತದ ಅರ್ಥ. ತನ್ನ 3 ಕೋಟಿ ಸಂಖ್ಯೆಯ ಅಕ್ಷೋಹಿಣಿ ಬಲದಿಂದಾಗಿ ಒಬ್ಬ ಕೃಷ್ಣನನ್ನು ಕೊಲ್ಲುವುದು ತನಗೆ ಸಾಧ್ಯ ಅಂತ ಅವನೇನು ಮಾಡಿದ್ದಾನೆ, ಆ ದೃಷ್ಟಾಂತದಲ್ಲಿ ಅದನ್ನು ಹೇಳಿಬಿಟ್ಟು ಸಂದೇಶ ಕಳಿಸಿದ್ದಾನೆ. ಸೊ ಅದೇ ದೃಷ್ಟಾಂತ. ಸಂದೇಶ ಅಂತ ಹೇಳಿದ್ರೆ ದೃಷ್ಟಾಂತವೇ ಸಂದೇಶ. ಶ್ರೀಕೃಷ್ಣ ಹಾಗೆ ಅವನ ಬಳಿಗೆ ಘಟದಿಂದ ಕಳಿಸಿದ್ದು ಕಾಲಯವನಿಗೆ ಅಂಥ ದುರ್ಬುದ್ಧಿ ಹೆಚ್ಚಿಸಲಿಕ್ಕೆ ಅಂತೇಳಿ ಅಂತ ಹೇಳ್ತಾರೆ ಒಂದು ವ್ಯಾಖ್ಯಾನದಲ್ಲಿ. ಆ ನಂತರ ಈಗ ಕೃಷ್ಣ ಆ ಮೂಲಕ ಮತ್ತೊಂದು ಬಗೆಯ ವಿಶೇಷವನ್ನು ಸೂಚಿಸಿದ್ದಾನೆ ಅಂತ ನಿನ್ನೆ ಹೇಳಿದ್ದೇವೆ. ಏನಂತ ಹೇಳಿದರೆ ಅದು ವಾದಿರಾಜಯದಲ್ಲಿ ಬಂದಿದೆ. ವ್ಯಾಖ್ಯಾನದಲ್ಲಿ ವಾದಿರಾಜರು ಹೇಳುವಂಥದ್ದು ಏನಂತ ಹೇಳಿದರೆ, ಕಾಲಯವನಿಗೆ ಕೃಷ್ಣನನ್ನು ಕೊಲ್ಲುವ ವರ ರುದ್ರದೇವರಿಂದ ಸಿಕ್ಕಿತ್ತಲ್ವ. ಈಗ ಕೃಷ್ಣ ಅಂತ ಹೇಳುವಂಥದ್ದನ್ನು ಏನಾದರೂ ಕೊಲ್ಲಬೇಕಲ್ಲಮ್ಮ, ಯಾಕಂದರೆ ರುದ್ರದೇವರದ್ದು ವರ ಉಂಟು. ಅದಕ್ಕೋಸ್ಕರ ಕೃಷ್ಣ ಎನ್ನುವ ಸರ್ಪವನ್ನು ಕಾಲಯವನಿಂದ ಕೊಲ್ಲಿಸುವ ಮೂಲಕ ರುದ್ರದೇವರ ವರ ಆ ಅರ್ಥದಲ್ಲಿ ಸತ್ಯವಾಗುವಂತೆ ಮಾಡಿ ಅಂತೇಳಿದರೆ, ಕೃಷ್ಣನನ್ನು ಕೊಲ್ಲುವ ನನಗೆ ಮಗ ಬೇಕು ಅಂತ ತಥಾಸ್ತು ಅಂದರು. ಸೊ ಕೃಷ್ಣ ಅಂತ ಹೇಳುವ ಸರ್ಪವನ್ನು ಕೊಂದ, ಅಲ್ಲಿಗೆ ವರ ಮುಗೀತು. ಸೊ ಶಿವನ ಮಾತಿಗೆ ಒಂದು ರೀತಿಯ ಮನ್ನಣೆಯನ್ನು ಭಗವಂತ ತಂದುಕೊಟ್ಟದ್ದು. ಅಂದರೆ ಕೃಷ್ಣ ಅಂತ ಹೇಳುವಂಥದ್ದು ಯಾವುದಾದ್ರೂ ಒಂದು ಕೃಷ್ಣಂ ಆಗಬೇಕು ಅಂತ ಹೇಳಿದರೆ ಈ ಜಗತ್ತಿನಲ್ಲಿ ಕೃಷ್ಣನೇ ಇಲ್ಲ ಅಂತ. ಸೊ ಕೃಷ್ಣ ಎನ್ನುವಂಥ ಸರ್ಪ ಇಲ್ಲ ಅಂತ ಮಾಡಿದ ಅಂತೇಳಿ ಎಷ್ಟಾದರೂ ಒಂದು ಚೂರಾದರೂ ಅವರಿಗೊಂದು ಮರ್ಯಾದೆ ಉಳಿಬೇಕಲ್ಲ ರುದ್ರದೇವರದ್ದು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಆಗಿದೆ ಅಂತ. ಅಲ್ಲಿಗೆ 123ನೇ ಶ್ಲೋಕ ಆಯಿತು. 124ನೇ ಶ್ಲೋಕ. ಸ ಬಾಹುನೈವ ಕೇಶವಃ ವಿಜಿತ್ಯ ಯಾವನಂ ಪ್ರಭುಃ ನಿಹತ್ಯ ಸರ್ವ ಸೈನಿಕಾನ್ ಸ್ವಮಸ್ಯ ಯಾಪಯತ್ ಪುರೀಂ. ಸರಿ ಅಂತೇಳಿದರೆ ಈಗ ಯುದ್ಧ, ನಿಜವಾದ ಯುದ್ಧ. ಸ ಬಾಹುನ ಏವ ಕೇಶವಃ, ಭಗವಂತ ಕೇಶವ ಅಂತ ಪುನಃ ಹೇಳ್ತಾರೆ. ಕೇಶವ ಅಂತ ಹೇಳಿದರೆ ಬ್ರಹ್ಮರುದ್ರಾದಿಗಳೂ ಕೂಡ ಯಾರ ಅಧೀನ ಅಂತ ಹೇಳಿದರೆ ಕೇಶವನ ಅಧೀನ. ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ. ಸೊ ಅವರಿಬ್ಬರು ಪ್ರೇರಣೆಗಾಗಿ ಯಾರನ್ನು ಅವಲಂಬಿಸಿದ್ದಾರೆ ಅಂದರೆ ಭಗವಂತನನ್ನು. ಅರೆ ಭಗವಂತ ಹೇಗೆ ಮಾಡಬೇಕು ಸೃಷ್ಟಿ ಅಂತ ಭಗವಂತ ಹೇಗೆ ಇಚ್ಛಿಸ್ತಾನೋ ಹಾಗೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಸೊ ಭಗವಂತ ಹೇಗೆ ಇಚ್ಛಿಸ್ತಾನೋ ಹಾಗೆ ರುದ್ರದೇವರು ಪ್ರಳಯ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಇಬ್ಬರಿಗೂ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ನಿಯಾಮಕನಾದ ಆ ಭಗವಂತ ಅವನು ಅಂದರೆ ಈಗ ಯುದ್ಧಕ್ಕೆ ಹೋಗಿದ್ದಾನೆ ಕಾಲಯವನ ಜೊತೆಗೆ. ಕಾಲಯವನ ತನ್ನ 3 ಕೋಟಿ ಸೈನ್ಯ, ಕಾಲಯವನ ಆ ಕಡೆ, ಈ ಕಡೆಯಿಂದ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣ ಕೇಶವ ಸ ಬಾಹುನ ಏವ. ಏನಂತೇಳಿದರೆ, ಅಯ್ಯೋ ಅವನು ರಥದಲ್ಲಿ ಬಂದಿದ್ದಾನೆ, ಅಲ್ಲಿ 3 ಕೋಟಿ ಸೈನ್ಯ ಉಂಟು ಅಂದರೆ ಈ ಕಡೆಯಿಂದ ಒಬ್ಬನೇ ಯಾರು ಶ್ರೀಕೃಷ್ಣ ಮಾತ್ರ ಅಂತೇಳಿದರೆ ಏನೂ ಇಲ್ಲ ಅಂತೇಳಿದರೆ, ಯಾವ ಶಸ್ತ್ರ ಇಲ್ಲ, ರಥ ಇಲ್ಲ, ಏನಿಲ್ಲ ಅಂತೇಳಿದರೆ ಸ ಬಾಹುನ ಏವ. ಬಾಹು ಅಂತೇಳಿದರೆ 2 ಕೈ ಇದೆಯಲ್ಲ ಅಷ್ಟೇ ಸಾಕು ಅಂತ. ಸ ಬಾಹುನ ಏವ ಕೇಶವ ವಿಜಿತ್ಯ ಯಾವನಂ ಪ್ರಭು ಅಂತೇಳಿದರೆ ಸರ್ವಶಕ್ತನಾದ ಭಗವಂತ, ದುರಂತ ಶಕ್ತಿ, ಅಚಿಂತ್ಯ ಶಕ್ತಿ ಇರುವಂಥ ಭಗವಂತನಿಗೆ ಎಲ್ಲ ಶಕ್ತಿಗಳೂ ಇರುವಾಗ ಶಸ್ತ್ರವನ್ನು ತೋರಿಸಬೇಕಂತಿಲ್ಲ. ಎಲ್ಲ ಶಸ್ತ್ರ ಶಕ್ತಿ ಎಲ್ಲ ಭಗವಂತನ ಇಚ್ಛೆಯಲ್ಲೇ ಇದೆ. ಸೊ ಹೀಗೆ ಭಗವಂತನು ಪ್ರಭು ಯಾವನಂ ವಿಜಿತ್ಯ, ಕಾಲಯವನನ್ನು ಗೆದ್ದು ಯುದ್ಧ ಆಗಿ ಆಯಿತು, ಗೆದ್ದಾಯಿತು. ಯಾವನಂ ವಿಜಿತ್ಯ ನಿಹತ್ಯ ಸರ್ವ ಸೈನಿಕಾನ್, ಅಷ್ಟು 3 ಕೋಟಿ
ಮ್ಲೇಚ್ಛರನ್ನು ಕರ್ಕೊಂಡು ಬಂದಿದ್ದಾನೆ. ಸರ್ವ ಸೈನಿಕಾನ್, ಅಷ್ಟು ಜನ ಸೈನಿಕರನ್ನು ನಿಹತ್ಯ, ಕೊಂದು, ಸ್ವಮ್ಮಸ್ಯ ಯಾಪಯತ್ಪುರೀಂ, ಅವನ ದೇಶದಲ್ಲಿರುವಂಥ ಆ ಕಾಲಯವನನ ಖಜಾನೆಯಲ್ಲಿ ಎಷ್ಟು ಸಂಪತ್ತುಂಟೋ ಧನ ಕನಕಾದಿ ಎಲ್ಲ ಸಂಪತ್ತುಗಳನ್ನು ಸ್ವಂ ಅಂತ ಹೆಸರು. ಸ್ವಂ ಅಂದರೆ ಸಂಪತ್ತನ್ನು, ಅಸ್ಯ ಸ್ವಂ ಅಸ್ಯ, ಸ್ವಮಸ್ಯ ಅಂದರೆ ಸ್ವಂ ಅಸ್ಯ, ಅಸ್ಯ ಅಂದರೆ ಆ ಕಾಲಯವನನ, ಅಸ್ಯ ಸ್ವಂ ಅಂದರೆ ಖಜಾನೆಯಲ್ಲಿರುವಂಥ ಎಲ್ಲ ಧನ ಕನಕಾದಿಗಳನ್ನು ಯಾಪಯತ್ ಪುರೀಂ, ಯಾಪಯತಿ, ಯಾತಿ ಅಂದರೆ ಹೋಗುವುದು, ಇದು ಅಭ್ಯಯಾತ್ ಅಂದರೆ ಹೋಗುವುದು, ಇದು ಯಾಪಯತ್ ಅಂತ ಹೇಳಿದರೆ ಪಾ ಅಂತ ಎಲ್ಲಿ ಬರ್ತದೋ ಮಾಡಿಸಿದ ಅಂತ, ಅಂದರೆ ಹೋದ, ಹೋಗಿಸಿದ ಅಂದರೆ ಕಳಿಸಿಕೊಟ್ಟ ಅಂತ. ಸೊ ಯಾವುದನ್ನು ಸಂಪತ್ತು, ಅಷ್ಟು ಸಂಪತ್ತನ್ನು ಕೂಡ ಏನು ಮಾಡಿದ ಭಗವಂತ, ಅಷ್ಟು ಸಂಪತ್ತನ್ನು ದ್ವಾರಕಾಪುರಿಗೆ ಕಳಿಸಿದ. ಅಂದರೆ ಭಗವಂತ ಒಬ್ಬನೇ ಬಂದದ್ದು ಅಂತ ಹೇಳಿದರೆ, ಈಗ ಯಾವುದು ಅಲ್ಲಿ ಆ ಕಡೆಯಿಂದ ಬಲರಾಮ ಇದ್ದಾರೆ, ಗರುಡ ಇದ್ದಾರೆ, ಭಗವಂತನ ಇಚ್ಛೆ ಪ್ರಕಾರ ಯಾರು ಬರಬೇಕು ಅವರು ಬರ್ತಾರೆ, ತಗೊಂಡು ಹೋಗ್ತಾರೆ ಸಂಪತ್ತನ್ನು. ಎಲ್ಲಿಗೆ? ದ್ವಾರಕಾಪುರಿಗೆ. ಈಗ ಪುರಿ ಅಂತ ಹೇಳಿದರೆ ಮಥುರಾಪುರಿ ಅಲ್ಲ, ದ್ವಾರಕಾಪುರಿ, ದ್ವಾರಕಾಪುರಿಗೆ ಕಳುಹಿಸಿಕೊಟ್ಟ. ಸ ಬಾಹುನ ಏವ ಅಂದರೆ ಸಮರ್ಥನಾದ ಕೃಷ್ಣ, ಸಮರ್ಥನಾದ ಅಂತ ಶಬ್ದ ಯಾವುದು? ಪ್ರಭು. ಆಮೇಲೆ ಇನ್ನೊಂದು ಶಬ್ದ ಕೇಶವ ಅಂದರೆ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ, ಅತೀ ಸಾಮರ್ಥ್ಯ, ಸರ್ವಸ್ವತಂತ್ರನಾದ, ಸರ್ವಶಕ್ತನಾದ ಭಗವಂತನು ಬಾಹುನ ಏವ, ತನ್ನ ಕಾಲಿ ಬಾಹುಗಳಿಂದಲೇ ಅವನನ್ನು, ಯಾರನ್ನು, ಯಾವನ ಕಾಲಯಾವನನನ್ನು ಕೊಂದು ವಿಜಿತ್ಯ, ಆಮೇಲೆ ಅಂದರೆ ವಿಜಿತ್ಯ ಅಂದರೆ ಸೋಲಿಸಿ, ವಿಜಿತ್ಯ, ನಿಹತ್ಯ ಸರ್ವ ಸೈನಿಕಾನ್, ಆಮೇಲೆ ಅವನನ್ನು ಕೊಂದು, ಎಲ್ಲ ಸೈನಿಕರನ್ನು ಕೊಂದು, ಸರ್ವ ಸೈನಿಕಾನ್ ಸಮೇತ ಕೊಂದು, ಸ್ವಮ್ಮಸ್ಯ ಅವನ ಖಜಾನೆಯಲ್ಲಿರುವಂಥ ಎಲ್ಲ ಸಂಪತ್ತು, ಧನಕನಕಾದಿ ಸಂಪತ್ತುಗಳನ್ನು ಪುರೀಮ್ಯಾಪಯತ್ ದ್ವಾರಕಾಪುರಿಗೆ ಕಳುಹಿಸಿಕೊಟ್ಟ. 124ನೇ ಶ್ಲೋಕಕ್ಕೆ ಸಬಾಹುನ ಸರ್ವಸಮರ್ಥನಾದ ಶ್ರೀಕೃಷ್ಣ ಪ್ರಭು ಕೇಶವ ಕೇವಲ ತೋಳುಗಳಿಂದಲೇ, ಅಂದರೆ ಬಾಹುನ, ಬಾಹುನ ಬಾಹು ತೋಳು, ಬಾಹು. ಸೊ ಬಾಹುನ ಏವ ತೋಳುಗಳಿಂದಲೇ, ಯಾವನಂ ವಿಜಿತ್ಯ ಕಾಲಯವನನನ್ನು ಸೋಲಿಸಿ, ನಿಹತ್ಯ ಸರ್ವ ಸೈನಿಕಾನ್ ಅವನ ಎಲ್ಲ ಸೈನಿಕರನ್ನು ಅವನನ್ನು ಕೊಂದು, ನಿಹತ್ಯ, ಆಮೇಲೆ ಅವನನ್ನು ಕೊಲ್ಲಿಲ್ಲ. ಈಗ ಅವನನ್ನು ಕೊಂದದ್ದು ಇಲ್ಲಿ ಬರಲಿಲ್ಲ, ಇಲ್ಲಿ ಏನು ಬಂದಿದೆ? ಯಾವನಂ ವಿಜಿತ್ಯ ಕಾಲಯವನನನ್ನು ಸೋಲಿಸಿ, ಸರ್ವ ಸೈನಿಕ ನಿಹತ್ಯ ಬಾಕಿ ಎಲ್ಲ 3 ಕೋಟಿ ಸೈನಿಕರನ್ನು ಕೊಂದು, ಅಂದರೆ ಯಾವನನನ್ನು ಕೊಂದು ಅಂತ ಶಬ್ದ ಬರಲಿಲ್ಲ, ವಿಜಿತ್ಯ ಅಂತ ಬಂದಿದೆ. ವಿಜಿತ್ಯ ಅಂತೇಳಿದರೆ ಏನು? ಸೋಲಿಸಿ ಅಂತ. ಅಂತೇಳಿದರೆ ಕಾಲಯವನ ಅಂತೇಳಿದರೆ ಆ ಒಂದು ಯಾವುದೋ ಒಂದು ಆ ದುರ್ದಶೆಯಲ್ಲಿ, ಅಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ರಕ್ತ ಕಾರ್ತಾ ಇರೋದು, ಅವರನ್ನೆಲ್ಲ ಜರಾಸಂಧಾದಿಗಳನ್ನು ರಕ್ತ ಕಾರುವಂಥ ಪರಿಸ್ಥಿತಿ ತಂದು ಅವರ ಕವಚವನ್ನು ಭೇದಿಸಿ ಅವರ ಯಾವುದು ಹಾಕಿದ ಬಟ್ಟೆ ಸಮೇತ ಹರಿದೋಗಿ ಅವರನ್ನು ಹೋಗಿ ಇನ್ನಿಂತ ಜೀವ ಇದ್ದರೆ ಬೆಲ್ಲ ಬೇಡಿ ತಿಂದೇನು, ಹೋಗಿ ಜೀವ ಉಳಿಸ್ಕೋ, ಓಡು ಅಂತ ಹೇಳ್ಕೊಂಡು ಕಳಿಸಿದ ರೀತಿಯಲ್ಲಿ ಕಾಲಯವನನ್ನು ಕೂಡ ಕಳಿಸ್ತಾನೋ ಅನ್ನುವಂಥದ್ದು ಇನ್ನೂ ಸಸ್ಪೆನ್ಸಲ್ಲಿದೆ. ಸೊ ಯಾವನಂ ವಿಜಿತ್ಯ ಸರ್ವ ಸೈನಿಕ ನಿಹತ್ಯ, ಆ 3 ಕೋಟಿ ಸೈನಿಕರನ್ನು ಕೂಡ ಕೊಂದು, ಅಂದರೆ ಆ ಕಡೆಯಿಂದ ಕೂಡ ಒಬ್ಬನೇ ಇರೋದು ಕಾಲಯವನ, ಈ ಕಡೆಯಿಂದ ಶ್ರೀಕೃಷ್ಣ ಅಂತೇಳಿದರೆ ಸ್ವಮ್ಮಸ್ಯ ಅವನ ಖಜಾನೆಯಲ್ಲಿರುವಂಥ ಎಲ್ಲ ಧನ ಕನಕಾದಿಗಳನ್ನು ಅದು ದ್ವಾರಕಾಪುರಿಗೆ ಕಳಿಸಿಯಾಗಿದೆ. ಕಾಲಯವನ ಮಾತ್ರ ಇದಾನೆ ಅನ್ನುವಂಥದ್ದು ಕಾಣ್ತಾ ಇದೆ. ಸೊ ಶ್ರೀಕೃಷ್ಣ ಬಾಹುಯುದ್ಧದಲ್ಲಿ ಕಾಲಯವನನ್ನು ಗೆದ್ದು ಅವನ 3 ಕೋಟಿ ಸೈನ್ಯವನ್ನು ಬರೀ ಕೈಯಿಂದಲೇ ನಾಶ ಮಾಡಿದ. ಸೊ ಹೀಗೆ ಅಲ್ಲಿಗೆ ಯಾವುದು 124ನೇ ಶ್ಲೋಕ ಮುಗೀತು. 125ನೇ ಶ್ಲೋಕ ಮಹಾಸ್ತ್ರ ಶಸ್ತ್ರ ಸಂಚಯಾನ್ ಸೃಜಂತಮಾಶು ಯಾವನಂ ನ್ಯಪಾದಯತ್ ರಥೋತ್ತಮಾತ್ ತಲೇನ ಕೇಶವೋರಿಹ. ಮಹಾಸ್ತ್ರ ಶಸ್ತ್ರ ಸಂಚಯಾತ್, ಈ ಕಾಲಯವನ ಅಂತ ಹೇಳಿದರೆ ಇವನೇನು ಸಾಮಾನ್ಯನ? ಇವನು ಅತೀ ಬಲಿಷ್ಠನಾದ, ನನ್ನ ಒಬ್ಬನಿಂದಲೇ ಕಾಲಯವನನೂ ಅವನ ಬಹುವಿಧವಾದ ಸೇನೆಯು ಸಮೃತವಾದರೆ
ನಾನು ಮಾಡಿದ್ದೇ ಸತ್ಯವಾಗುವುದು. ಬಹುಸೇನೆಯುಳ್ಳ ನಿನ್ನ ಕಾಲಯವನನ್ನು ನನಗೆ ಪರಾಜಯವನ್ನು ಮಾಡಿದ್ದಾದರೆ ಅವನು ಮಾಡಿದ್ದು ಸತ್ಯವಾಗ್ತಿತ್ತು ಅಂತ ಈ ರೀತಿ ದೃಷ್ಟಾಂತ ಆಗಿತ್ತು. ಈಗ ಮಡಕೆಯಲ್ಲಿ ತುಂಬಿಸಿದ ಅಷ್ಟೂ ಇರುವೆಗಳು ಸತ್ತು ಹೋಗಿದ್ದಾವೆ. ಆದರೆ ಕಾಳ ಸರ್ಪ ಅನ್ನುವಂಥದ್ದು ಅವನು ಕೊಂದಿದ್ದಾನೆ, ಆದರೆ ಇಲ್ಲಿ ಜೀವದಲ್ಲಿದೆ. ಸೊ ಈಗ ಪ್ರಭುವಾದ ಕೇಶವನು ಭುಜದಿಂದಲೇ ಕಾಲಯವನನ್ನು ಗೆದ್ದು ತನ್ನ ಭುಜಗಳಿಂದಲೇ ಬಾಹುನಾ ಏವ ಕಾಲಯವನನ್ನು ಗೆದ್ದು ಸರ್ವ ಸೈನ್ಯವನ್ನು ಸಂಹರಿಸಿ ಈ ಕಾಲಯವನನ ಗಜಾಶ್ವಾದಿ ದ್ರವ್ಯವನ್ನು ದ್ವಾರಕಾಪಟ್ಟಣದ ಕುರಿತು ಕಳುಹಿಸಿಕೊಟ್ಟ. ಈಗ ಮತ್ತೆ ಏನು ಮುಂದುವರಿಯುತ್ತದೆ ಕಥೆ ಅಂತೇಳಿದರೆ, ಈಗ ಮಹಾಸ್ತ್ರಶಸ್ತ್ರ ಸಂಚಯಾನ್ ಶತ್ರು ಸಂಹಾರಕನಾದ ಶ್ರೀಕೃಷ್ಣನು ಮಹತ್ತಾದ ಅಸ್ತ್ರಗಳು ಶಸ್ತ್ರಗಳು ಇವುಗಳ ಸಮೂಹಗಳನ್ನು ಸೃಷ್ಟಿಸತಕ್ಕ ಕಾಲಯವನನನ್ನು ಹಸ್ತತಲದಿಂದ ಶೀಘ್ರದಲ್ಲಿ ಉತ್ತಮ ರಥದಿಂದ ಕೆಡಹಾಕಿದನು ಅಂತೇಳಿದರೆ, ವಿಜಿತ್ಯ ಅಂತ ಬಂದಿದ್ದಲ್ಲ. ಹೇಗೆ ವಿಜಿತ್ಯ ಅಂತ ಹೇಳಿದರೆ, ಮಹಾಸ್ತ್ರ ಶಸ್ತ್ರ ಸಂಚಯಾನ್. ಅಸ್ತ್ರ ಅಂತೇಳಿದರೆ ದೇವತೆಗಳನ್ನು ಮಂತ್ರಶಕ್ತಿಯಿಂದ ಆಹ್ವಾನಿಸಿ ಬಿಡುವಂಥ ಬಾಣಗಳಿಗೆ ಅಸ್ತ್ರ ಅಂತ ಹೆಸರು. ಶಸ್ತ್ರ ಅಂತೇಳಿದರೆ ಗದೆ, ಆಮೇಲೆ ಬಿಲ್ಲು ಬಾಣ, ಗದೆ, ಆಮೇಲೆ ಯಾವುದು ಕತ್ತಿ, ಆಮೇಲೆ ತ್ರಿಶೂಲ, ಶೂಲ ಇಂಥ ಇದೆಲ್ಲ ಆಯುಧಗಳು. ಈ ರೀತಿ ದೊಡ್ಡ ದೊಡ್ಡ ದಿವ್ಯಾಸ್ತ್ರಗಳನ್ನು, ಮಹಾ ಅಸ್ತ್ರ ಶಸ್ತ್ರ ಅಂದರೆ ಬೇಕಾದ ಆಯುಧಗಳನ್ನು ಸಂಚಯಾನ್ ದೊಡ್ಡ ಸಮೂಹವೇ ಅವನ ಹತ್ರ ಇದೆ. ಯಾರ ಹತ್ರ? ಕಾಲಯವನನ ಹತ್ರ. ಅಂಥ ಕಾಲಯವನ ಬೇಕಾದಾಗ ಸೃಷ್ಟಿ ಮಾಡುವಂಥ ಇದು ಅವನಿಗೆ ಗೊತ್ತಿದೆ. ಸೃಜಂತಂ ಬೇಕಾದಾಗೆ ಸೃಷ್ಟಿ ಮಾಡ್ಕೊಳ್ತಾನೆ, ಪ್ರಯೋಗಿಸ್ತಾನೆ. ಅವನ ಹತ್ರ ದೊಡ್ಡ ಸಮೂಹವೇ ಇದೆ. ಅಸ್ತ್ರಶಸ್ತ್ರಗಳದ್ದು 3 ಕೋಟಿ ಸೈನ್ಯ ಅದು ನಾಶ ಆಗಿ ಹೋಗಿದೆ. ಈಗ ಅಸ್ತ್ರಶಸ್ತ್ರಗಳು ಏನಾಗಿದೆ ಅಂತ ನೋಡುವ. ಆಶು ಯಾವನಂ ಅಂತೇಳಿದರೆ ಇಷ್ಟೆಲ್ಲ ಇದ್ದರೂ, ಆಶು ಅಂದರೆ ಕೂಡಲೇ, ಆ ಯಾವನಮ್ಮ ಅಂತೇಳಿದರೆ ಆ ಕಾಲಯವನನನ್ನು ನೆಪಾತಯತ್, ಪತತಿ ಅಂದರೆ ಬೀಳುವುದು, ನೆಪಾತಯತ್ ಅಂತೇಳಿದರೆ ಬೀಳಿಸಿದ ಕೃಷ್ಣ. ರಥೋತ್ತಮಾತ್ ದೊಡ್ಡ ರಥದಿಂದ ಬಂದಿದ್ದಾನೆ. ರಥದಲ್ಲಿ ಯಾರಿದ್ದಾನೆ? ರಥದ ರಥಿಕ ಇದ್ದಾನೆ ಅಂತೇಳಿದರೆ ಸಾರಥಿ ಇದ್ದಾನೆ, ಕುದುರೆಗಳಿವೆ, ಬೇಕಾದ ಶಸ್ತ್ರಗಳು ಅಸ್ತ್ರಗಳು ಅದರ ಸಮೂಹವೇ ಇದೆ. ಅಂಥ ಕಾಲಯವನನ್ನು ಏನು ಮಾಡಿದ್ದಾನೆ? ಸೋಲಿಸಿದ್ದಾನೆ. ಅವನ 3 ಕೋಟಿ ಸೈನ್ಯವನ್ನು ಕೊಂದಾಗಿದೆ. ಆ ಕಾಲಯವನನ್ನು ರಥದಿಂದ ಏನು ಮಾಡಿದ್ದಾನೆ? ಬೀಳಿಸಿದ್ದಾನೆ. ನೆಪಾತಯತ್ ರಥೋತ್ತಮಾತ್ ಉತ್ತಮ ರಥದಿಂದ, ರಥೋತ್ತಮಾತ್ ಅಂತೇಳಿದರೆ ಅಲ್ಲಿಂದ ಬೀಳಿಸಿದ್ದಾನೆ. ಕಾಲಿ ಬಾಹುವಿನಿಂದ ತಲೇನ ಕೇಶವೋ ಅರಿಹ. ಅರಿಹ ಅಂತೇಳಿದರೆ ಶತ್ರು ಸಂಹಾರಕನಾದ ಭಗವಂತ, ಅಂದರೆ ಸರ್ವಶಕ್ತಿ ಇರುವಂಥ ಭಗವಂತನು. ಅರಿಹ, ಅರಿಹ ಅಂತೇಳಿದರೆ ಶತ್ರುಗಳನ್ನು ಸಂಹಾರ ಮಾಡುವಂಥ ಭಗವಂತ. ಕೇಶವ ಎಲ್ಲ ಶಕ್ತಿ ಇರುವಂಥ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಭಗವಂತ. ತಲೇನ ಅಂದರೆ ಹಸ್ತ ತಲೇನ. ಕಾಲಿ ಅಂತೇಳಿದರೆ ಹಸ್ತದ ಅಂದರೆ ಕೈಯಿನ ಮೇಲ್ಭಾಗಕ್ಕೆ ಹೆಸರು ತಲ ಅಂತ, ಹಸ್ತ ತಲ ಅಂತ. ಸೊ ಒಂದು ಪೆಟ್ಟು ಕೊಟ್ಟದ್ದಕ್ಕೆ ಏನಾಗಿದ್ದಾನೆ? ಕಾಲಯವನ ಅವನ ರಥದಿಂದ ಕೆಳಗೆ ಭೂಮಿಗೆ ಬಿದ್ದಿದ್ದಾನೆ. ರಥೋತ್ತಮಾತ್ ನೆಪಾತಯತ್ 125ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ದೊಡ್ಡ ದೊಡ್ಡ ಅಸ್ತ್ರ ಶಸ್ತ್ರಗಳ ಗುಂಪು, ಮಹಾ ಅಸ್ತ್ರ ಶಸ್ತ್ರ ಸಂಚಯ ಗುಂಪು. ಸೊ ದೊಡ್ಡ ದೊಡ್ಡ ಅಸ್ತ್ರಗಳು, ದಿವ್ಯಾಸ್ತ್ರಗಳು, ಶಸ್ತ್ರಗಳ ಗುಂಪನ್ನು ಪ್ರಯೋಗಿಸತೊಡಗಿದ ಕಾಲಯವನನ್ನು ನಾಶಕನಾದ ಕೃಷ್ಣ ಅರಿಹ ಕೇಶವ ತ್ವರೆಯಿಂದ ಅಂದರೆ ಆಶು, ಆ ಯಾವನಂ ಅಂದರೆ ಕಾಲಯವನನನ್ನು ಅಂಗೈಯಿಂದ ಹೊಡೆದು ಅಂದರೆ ತಲೇನ ಅಂದರೆ ಹಸ್ತದಿಂದಲೇ ಅಂದರೆ ಹಸ್ತದಿಂದ ಹೊಡೆದಿದ್ದಾನಂತ ಲೆಕ್ಕ. ಸೊ ಅಂಗೈಯಿಂದ ಹೊಡೆದು ಅವನ ಉತ್ತಮವಾದ ರಥದಿಂದ, ರಥೋತ್ತಮಾತ್ ನೆಪಾತಯತ್ ಕೆಳಕ್ಕೆ ಬೀಳಿಸಿದ. ಎಲ್ಲಿ ಬಿದ್ದಿದ್ದಾನೆ? ಕೆಳಗೆ ಬಿದ್ದಿದ್ದಾನೆ, ಭೂಮಿಗೆ ಬಿದ್ದಿದ್ದಾನೆ ಕಾಲಯವನ. ಸೊ ಕಾಲಯವನ ಭೂಮಿಗೆ ಬಿದ್ದಿದ್ದಾನೆ. 125ನೇ ಶ್ಲೋಕ. ಅಲ್ಲಿಂದ ವಿವಾಹನಂ ನಿರಾಯುಧಂ ವಿಧಾಯ ಬಾಹುರಾಕ್ಷಣಾತ್ ವಿಮೂರ್ಛಿತಂ ಚ ನ ಚ ಅಹನತ್ ಸುರಾರ್ಥಿತಂ ಸ್ಮರನ್ ಹರಿಃ.
ವಿವಾಹನಂ. ಈಗ ಕಾಲಯವನ ಹತ್ರ ವಾಹನ ಇಲ್ಲ. ವಾಹನ ಅಂದರೆ ಏನು? ರಥ ಇಲ್ಲ. ವಿವಾಹನಂ. ನಿರಾಯುಧಂ. ಅಯ್ಯೋ ಅಷ್ಟೆಲ್ಲ ಏನದು ಮಹಾ ಅಸ್ತ್ರ ಶಸ್ತ್ರ ಸಂಚಯ ಇತ್ತು, ಬೇಕಾದಷ್ಟು ಶಸ್ತ್ರಾಸ್ತ್ರಗಳು ಅಂತ ಹೇಳಿದರೆ, ಈಗ ನಿರಾಯುಧಂ, ಕಾಲಯವನ ಹತ್ರ ಏನಿಲ್ಲ. ವಿಧಾಯ, ಆ ರೀತಿ ಮಾಡಿಬಿಟ್ಟು, ಬಾಹುನಾಕ್ಷಣಾತ್ ಅಂತೇಳಿದರೆ ಹಸ್ತದಿಂದ ಪುನಃ, ಕ್ಷಣಾತ್ ಅಂದರೆ ಒಂದು ಕ್ಷಣದಲ್ಲಿ ಕೆಳಗೆ ಬಿದ್ದಿದ್ದಾನಲ್ಲ, ಒಂದು ಕ್ಷಣದಿಂದ ವಿಮೂರ್ಛಿತಂ, ಹೊಡೆದ ಪೆಟ್ಟಿಗೆ ಮೂರ್ಛೆ ತಪ್ಪಿ ಬಿದ್ದ ಕಾಲಯವನ. ವಿಮೂರ್ಛಿತಂ, ಕಾಲಯವನ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಆಗ ಕೃಷ್ಣ ಏನು ಮಾಡ್ತಾನೆ ಅಂದರೆ, ಇನ್ನೇನು ಕೊಲ್ಲಲಿಕ್ಕೆ ಇನ್ನೊಂದು ಪೆಟ್ಟು ಅಥವಾ ಕಾಲಿಂದ ತೊಳೆದ್ರೂ ಸತ್ತೋಗ್ತಾನೆ ಕಾಲಯವನ. ನಚ ಅಹನತ್, ನ ಅಂದರೆ ಇಲ್ಲ, ಅಹನತ ಅಂತ ಹೇಳಿದರೆ ಕೊಲ್ಲುವುದು, ನ ಅಹನತ ಅಂತ ಹೇಳಿದರೆ ಕೊಲ್ಲಲಿಲ್ಲ. ಚ ಅಂದರೆ ಮತ್ತು, ಅಂದರೆ ಹಾಗಾದರೆ ಇಲ್ಲಿ ಕೂಡ ಜರಾಸಂಧನಿಗೆ ಮಾಡಿದ ಹಾಗೆ ಕೊಲ್ಲಲಿಲ್ಲ. ಇಲ್ಲಿ ಕೂಡ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ಕಾಲಯವನ. ಯಾಕೆ ಕೊಲ್ಲಲಿಲ್ಲ ಅಂತ ಹೇಳಿದರೆ, ಸುರಾರ್ತಿತಂ ಸ್ಮರನ್ ಹರಿಹಿ, ಭಗವಂತನಿಗೆ ದೇವತೆಗಳು ಮಾಡಿದ ಪ್ರಾರ್ಥನೆ ನೆನಪಾಯಿತು. ದೇವತೆಗಳು ಏನು ಪ್ರಾರ್ಥನೆ ಮಾಡಿದ್ದಾರೆ? ಕಾಲಯವನನ್ನು ಶ್ರೀಕೃಷ್ಣ ಯಾಕೆ ಕೊಲ್ಲಲಿಲ್ಲ, ಅಥವಾ ಈಗ ಇನ್ನು ಕೊಲ್ತಾನ, ಏನಾಗ್ತದೆ ಅಂತ ನಾಳೆ ನೋಡುವ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.